ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ಪ್ರತಿಯೊಂದು ಕ್ಲಾಸ್ ರೂಮ್ಗಳು ಸ್ಮಾರ್ಟ್ ಆಗ್ತಿದಾವೆ. ಪ್ರತಿಯೊಂದು ಕ್ಲಾಸ್ ರೂಮ್ಗಳಲ್ಲಿ ಸ್ಮಾರ್ಟ್ ಬೋರ್ಡ್ಗಳದೇ ಹಾವಳಿ. ಹಾಗಾದ್ರೆ ಆ ಸ್ಮಾರ್ಟ್ ಬೋರ್ಡ್ಗಳಲ್ಲಿ ನಮ್ಮ ಸ್ವಂತ ಇಂಟರಾಕ್ಟಿವ್ ಗೇಮ್ಸ್ಗಳಿದ್ರೆ ಚಂದ ಅಲ್ವಾ? ಹಾಗಾದ್ರೆ ಇವತ್ತು ನಾವು ಯಾವುದೇ ಕೋಡಿಂಗ್ ಅವಶ್ಯಕತೆ ಇಲ್ಲದೆ ಸ್ಮಾರ್ಟ್ ಬೋರ್ಡ್ನಲ್ಲಿ ನಮ್ಮದೇ ಆದಂತಹ ಇಂಟರಾಕ್ಟಿವ್ ಗೇಮ್ಸ್ಗಳನ್ನ ಮಾಡೋದನ್ನ ಕಲಿಯೋಣ ಬನ್ನಿ. ಕ್ಯಾನ್ವಾ ಇಂಟರ್ಫೇಸ್ಗೆ ಲಾಗಿನ್ ಆದ ನಂತರ ನಮಗೆ ಈ ರೀತಿ ಕ್ಯಾನ್ವಾ ಇಂಟರ್ಫೇಸ್ ದೊರೆಯುತ್ತೆ. ಇಲ್ಲಿನ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ಕ್ಯಾನ್ವಾ AI ಮೇಲೆ ಕ್ಲಿಕ್ ಮಾಡಿ. ಕ್ಯಾನ್ವಾ AI ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಒಂದು ಹೊಸ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಕ್ರಿಯೇಟ್ ಸ್ಟೂಡೆಂಟ್ಸ್ ಆಕ್ಟಿವಿಟೀಸ್, ಡಿಸೈನ್, ಡಾಕ್ ಮತ್ತು ಕ್ಯಾನ್ವಾ ಕೋಡ್. ನಮಗೆ ಬೇಕಾಗಿರುವುದೀಗ ಕ್ಯಾನ್ವಾ ಕೋಡ್. ಕ್ಯಾನ್ವಾ ಕೋಡ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾನ್ವಾ ಕೋಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಯಾವ್ದು ಬೇಕಲ್ಲ ಆ ರೀತಿ ಗೇಮ್ಗಳನ್ನು ಸೆಲೆಕ್ಟ್ ಮಾಡಿ ಪ್ರಾಂಪ್ಟನ್ನು ಆ್ಯಡ್ ಮಾಡಿ. ಪ್ರಾಂಪ್ಟ್ ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಪ್ರಾಂಪ್ಟನ್ನು ಶೇರ್ ಮಾಡ್ತೀನಿ. ಪ್ರಾಂಪ್ಟನ್ನು ಕನೆಕ್ಟ್ ಮಾಡಿದ ತಕ್ಷಣ ನಾವು ಅದನ್ನು ಸಬ್ಮಿಟ್ ಮಾಡಬೇಕು ಅಥವಾ ಸೇವ್ ಮಾಡಬೇಕು. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವು ಒಂದು ಹೊಸ ಇಂಟರ್ಫೇಸ್ಗೆ ಹೋಗ್ತೀವಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಒಂದು ಹೊಸ ಪೇಜ್ಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ. ಈ ಹೊಸ ಪೇಜ್ನಲ್ಲಿ ನಾವು 2 ಅಥವಾ 3 ನಿಮಿಷಗಳಲ್ಲಿ ಈ ಒಂದು ಕ್ಯಾನ್ವಾ ಗೇಮ್ಗಳನ್ನು ಪಡೆದುಕೊಳ್ಳಬಹುದು ಹಾಗೂ ಇದನ್ನು ನಾವು ಬಳಸಬಹುದು. ನಮ್ಮ ಕ್ಲಾಸ್ ರೂಮ್ಗಳಲ್ಲಿ ಇದು ಬಳಸಬಹುದು. ನೀವು ನೋಡಬಹುದು ಇಲ್ಲಿ ಪ್ರಿಪೇರಿಂಗ್ ಯುವರ್ ಕೋಡ್ ಅಂತ ಹೇಳಿದೆ. 2 ಅಥವಾ 3 ನಿಮಿಷದಲ್ಲಿ ನಮಗೆ ಸಂಪೂರ್ಣ ಗೇಮ್ಗಳು ರೆಡಿಯಾಗಿ ನಮ್ಮ ಮುಂದೆ ಬರ್ತವೆ. ಇಲ್ಲಿ ನೋಡಬಹುದು ಜನರೇಟಿಂಗ್ ಯುವರ್ ಕೋಡ್ ಅಂತ ಹೇಳಿದೆ. ಜಸ್ಟ್ in a few minutes or seconds it will be generated our interactive game. ನಮ್ಮ ಸಂಪೂರ್ಣ ಇಂಟರಾಕ್ಟಿವ್ ಗೇಮ್ ಅನ್ನು ರೆಡಿ ಮಾಡಿ ನಮ್ಮ ಮುಂದೆ ನೀಡುತ್ತೆ. ಆ ಇಂಟರಾಕ್ಟಿವ್ ಗೇಮನ್ನು ಯಾವ ರೀತಿಯಾಗಿ ಬಳಸಬೇಕು, ಅದನ್ನು ವೆಬ್ಸೈಟ್ಗೆ ಯಾವ ರೀತಿ ಕಳಿಸಬೇಕು ಹಾಗೂ ಶೇರ್ ಯಾವ ರೀತಿ ಮಾಡಬೇಕಂತ ನೋಡೋಣ. ಇಲ್ಲಿ ನೋಡ್ಬೋದು ನಮ್ಮ ಸಂಪೂರ್ಣ ಗೇಮ್ ರೆಡಿಯಾಗಿದೆ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಗೇಮ್ ಇದು. ಇಲ್ಲಿ ನೋಡ್ಬೋದು ಚಿತ್ರ ಸಮೇತವಾಗಿ ನಮಗೆ ಇಂಟರಾಕ್ಟಿವ್ ಗೇಮ್ಗಳನ್ನು ನೀಡಿದೆ. ಈ ಗೇಮ್ಗಳನ್ನ ಯಾವ ರೀತಿಯಾಗಿ ಬಳಸಬೇಕು, ಇದನ್ನು ಯಾವ ರೀತಿ ಶೇರ್ ಮಾಡಬೇಕು ಅನ್ನೋದನ್ನು ಕಲಿಯೋಣ. ಇಲ್ಲಿ ನಿಮಗೆ ಯೂಸ್ ಇನ್ ಡಿಸೈನ್ ಅನ್ನುವಂಥ ಆಪ್ಷನ್ ಕಾಣುತ್ತೆ. ನೀವು ನೋಡ್ಬೋದು ರೈಟ್ ಸೈಡ್ ಕಾರ್ನರ್ನಲ್ಲಿ ಯೂಸ್ ಇನ್ ಡಿಸೈನ್ ಅಂತ ಒಂದು ಆಪ್ಷನ್ ಇದೆ. ಆ ಯೂಸ್ ಇನ್ ಡಿಸೈನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಯೂಸ್ ಇನ್ ಡಿಸೈನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ನಿಮ್ಗೆ ಕೇಳುತ್ತೆ, ನಿಮಗೆ ವೆಬ್ಸೈಟ್ ಬೇಕು, ಡಾಕ್ಯುಮೆಂಟಲ್ಲಿ ಬೇಕು, ವೈಟ್ ಬೋರ್ಡ್ ಬೇಕು ಮತ್ತು ಪ್ರೆಸೆಂಟೇಷನ್ ಬೇಕು. ನಾನು ನಿಮಗೆ ಬೆಸ್ಟ್ ಸಜೆಸ್ಟ್ ಮಾಡೋದು ವೆಬ್ಸೈಟ್. ಯಾಕಂದರೆ ವೆಬ್ಸೈಟನ್ನು ನಾವು ಆರಾಮಾಗಿ ಶೇರ್ ಮಾಡ್ಬೋದು. ಸೊ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ಹೊಸ ಪೇಜಿಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ. ಆ ಹೊಸ ಪೇಜ್ನಲ್ಲಿ ನಾವೇನು ಮಾಡಬೇಕು ಅನ್ನೋದನ್ನು ಈಗ ಹೇಳ್ತೀನಿ. ಹೊಸ ಪೇಜ್ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗಿದೆ, ಸ್ಕಿಪ್ ಮಾಡಬೇಡಿ. ಹೊಸ ಪೇಜ್ ಲೋಡ್ ಆದ ತಕ್ಷಣ ನಮಗೆ ರೈಟ್ ಸೈಡ್ ಕಾರ್ನರ್ನಲ್ಲಿ ಪ್ರಿವ್ಯೂ ಅಂತ ಬಟನ್ ಬರುತ್ತೆ. ರೈಟ್ ಸೈಡ್ ಕಾರ್ನರ್ನಲ್ಲಿ ಪ್ರಿವ್ಯೂ ಅಂತ ಬಟನ್ ಬರುತ್ತೆ. ಆ ಪ್ರಿವ್ಯೂ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಆ ಪ್ರಿವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇದು ಮತ್ತೊಂದು ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಸಿಂಪಲ್ ಸ್ಟೆಪ್ಸ್ ಇದ್ದಾವೆ. ಆ ಪ್ರಿವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಪ್ರಿವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ವಿಂಡೋಸ್ ಅಥವಾ ಲ್ಯಾಪ್ಟಾಪಲ್ಲಿ ನಮ್ಮ ಗೇಮ್ ಯಾವ ರೀತಿ ಕಾಣಿಸುತ್ತೆ ಹಾಗೂ ಮೊಬೈಲ್ಗಳಲ್ಲಿ ನಮ್ಮ ಗೇಮ್ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಇಲ್ಲಿ ನಮಗೆ ತೋರಿಸುತ್ತೆ. ಸೊ ನಾವು ನ್ಯಾವಿಗೇಷನ್ ಕೀಗಳನ್ನು ಸೆಟ್ ಮಾಡೋಣ. ಅಂದರೆ ಗೇಮಲ್ಲಿ ಹೋದಾಗ ಹಿಂದೆ ಬರಲು ನ್ಯಾವಿಗೇಷನ್ ಕೀಯನ್ನು ಸೆಟ್ ಮಾಡಿ ನಾವೀಗ ಈ ಒಂದು ಪೇಜನ್ನು ಕ್ಲೋಸ್ ಮಾಡೋಣ. ನ್ಯಾವಿಗೇಷನ್ ಸೆಟ್ ಮಾಡಿ ಪೇಜನ್ನು ಕ್ಲೋಸ್ ಮಾಡೋಣ. ಪೇಜನ್ನು ಕ್ಲೋಸ್ ಮಾಡಿದ ತಕ್ಷಣ ನಾವು ಮತ್ತೆ ಅದೇ ಪೇಜಿಗೆ ಹೋಗ್ತೀವಿ. ಈಗ ಪಬ್ಲಿಷ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಪಬ್ಲಿಷ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಸೈಟ್ URL ಸೈಟ್ ಬರುತ್ತೆ. ಒಂದು URL ಸೈಟ್ ಮೇಲೆ ನೀವು ನಿಮ್ಮ ನೇಮನ್ನು ಹಾಕಿ ಕಸ್ಟಮೈಸ್ ಮಾಡಿಕೊಳ್ಬೋದು. ಕಸ್ಟಮೈಸ್ ಮಾಡಿ ಇದನ್ನು ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಬಹುದು. ನಿಮ್ಮ ಶಾಲೆ ಹೆಸರನ್ನು ಕೂಡ ಹಾಕಬಹುದು. ನಾನಿಲ್ಲಿ ನನ್ನ ಹೆಸರನ್ನು ಹಾಕಿದ್ದೀನಿ. ಸೇವ್ ಅಂತ ಕೊಟ್ಟು ಪಬ್ಲಿಷ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮ್ಯಾಜಿಕ್ ಬಿಗಿನ್ಸ್. ಬಟನ್ ಮೇಲೆ ಈಗ ಕ್ಲಿಕ್ ಮಾಡೋಣ. ನೋಡ್ಬೋದು ಇಲ್ಲಿ ನಾನು ಪಬ್ಲಿಷ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ URL ರೆಡಿಯಾಗಿ ಬರುತ್ತೆ.
2 ಅಥವಾ 3 ಸೆಕೆಂಡ್ಗಳಲ್ಲಿ ನಮ್ಮ URL ರೆಡಿ ಆಗುತ್ತೆ. ಅದು ನಮ್ಮನ್ನ ಗೂಗಲ್ ಕ್ರೋಮ್ಗೆ ಕಾಣಬಹುದು ನೀವು. ಈ URL ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ನಮ್ಮನ್ನ ಗೂಗಲ್ ಕ್ರೋಮ್ಗೆ ಕರೆದುಕೊಂಡು ಹೋಗುತ್ತೆ. ಆ ಗೂಗಲ್ ಕ್ರೋಮ್ಗೆ ಕರ್ಕೊಂಡು ಹೋದಾಗ ಅಲ್ಲಿ ನಮ್ಮ ಇಂಟರಾಕ್ಟಿವ್ ಗೇಮ್ ರೆಡಿ ಆಗಿರುತ್ತೆ. ನೀವು ನೋಡಬಹುದು ಇಲ್ಲಿ ನಮ್ಮ ಸಂಪೂರ್ಣ ಇಂಟರಾಕ್ಟಿವ್ ಗೇಮ್ ರೆಡಿ ಆಗಿದೆ. ನೀವು ಈ ರೀತಿ ಇಂಟರ್ಫೇಸ್ ಅನ್ನ ದೀಕ್ಷಾ ಪೋರ್ಟಲ್ ಅಲ್ಲಿ ಕೂಡ ನೋಡಿರ್ಬೋದು. ಈ ರೀತಿ ಅದನ್ನ ನಾವು ದೀಕ್ಷಾ ಪೋರ್ಟಲ್ ಅಲ್ಲಿ ನೋಡಿ ಅದನ್ನ ನಾವು ಕರೋನಾ ಟೈಮ್ಗಳಲ್ಲಿ ಬಳಸಿದ್ದು ಉಂಟು. ನಿಮಗೆ ಈ ರೀತಿ ಇಂಟರಾಕ್ಟಿವ್ ಗೇಮ್ಸ್ಗಳನ್ನ ಮಾಡಲು ಪ್ರಾಂಪ್ಟ್ಗಳು ಬೇಕಾದರೆ ಕೇಳಿ. ಹೆಚ್ಚಿನ ಟ್ಯುಟೋರಿಯಲ್ಗಳನ್ನ ನೀಡ್ತೀನಿ ನೋಡಿ. ಚಿತ್ರ ಸಮೇತವಾಗಿ ಇಂಟರಾಕ್ಟಿವ್ ಗೇಮ್ಗಳಿದ್ದಾವೆ. ಜಸ್ಟ್ ಡ್ರ್ಯಾಗ್ ಅಂಡ್ ಡ್ರಾಪ್ ದಿ ಆನ್ಸರ್ಸ್ ಹಿಯರ್. ಇಟ್ ವಿಲ್ ಬಿ ಗಿವ್ ಯು ಪರ್ಫೆಕ್ಟ್ ಸೆನ್ಸ್. ಸ್ಮಾರ್ಟ್ ಬೋರ್ಡ್ಗಳಲ್ಲಿ ಹಾಗೂ ಮೊಬೈಲ್ ವಾಟ್ಸಪ್ಗಳಲ್ಲಿ ಇವುಗಳನ್ನ ಶೇರ್ ಮಾಡಬಹುದು. ಹಾಗಾದರೆ ಶೇರ್ ಮಾಡೋದು ಹೇಗೆ? ಜಸ್ಟ್ URL ಅನ್ನು ಕಾಪಿ ಮಾಡಿ ಅದನ್ನು ನೀವು ಬೇರೆ ಕಡೆ ಪೇಸ್ಟ್ ಮಾಡ್ಕೊಂಡು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಬಹುದು. ಹಾಗೆ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಶೇರ್, ಕಾಸ್ಟ್ ಮತ್ತು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ವಿದ್ಯಾರ್ಥಿಗಳಿಗೆ ಇದನ್ನು ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಜೊತೆನೇ ಇರಿ. ಇಲ್ಲಿ ನಾವು AI ಅನ್ನು ಆಯುಧವಾಗಿ ಬಳಸುತ್ತೇವೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.